ಮಾತಾಡ್ತಾರೆ, ಮಿಡ್ರಿ ಕೂಟದವರು ಹಿಂದೆ ಮಾತಾಡ್ತಾರೆ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಾ ಅಂದರೆ ದೊಡ್ಡ ಸಪ್ಲಮ್ಮನ ಜಾತ್ರೆ, ಸಪ್ಲಮ್ಮನ ದಿಣ್ಣೆನಲ್ಲಿದ್ದೀರಿ. ಈ ವರ್ಷದ 2024-25 ಸಪ್ಲಮ್ಮ ಜಾತ್ರೆ 2024 ಮುಗೀತು. 2025 ಜನವರಿ 8ನೇ ತಾರೀಕಿಂದ ನಮ್ಮ ಜಾತ್ರೆ ಚಾಲೂ ಆಗ್ತೈತೆ. ದಯವಿಟ್ಟು ರೈತ ಬಾಂಧವರು ಇರ್ಬೋದು, ಎತ್ತುಗಳು ತೆಗಿಯೋರು, ಮಾರೋರು, ಕೊಳ್ಳೋರು ಎಲ್ಲರೂ 8ನೇ ತಾರೀಕಿಂದ ಜಾತ್ರೆನಲ್ಲಿ ಎತ್ತುಗಳಿರ್ತವೆ. ನಾವು ಕೂಡ ಎತ್ತು 9ನೇ ತಾರೀಕು ಬರ್ತಾ ಇದ್ದೀರಿ ಜಾತ್ರೆ ಒಳಗೆ. 11ನೇ ತಾರೀಕು ಭಾರಿ ವಿಜೃಂಭಣೆಯಿಂದ ನಮ್ಮ ಎತ್ತುಗಳ ಮೆರವಣಿಗೆ ಇರುತ್ತೆ. 15 ಜೋಡಿಯ ಹಳ್ಳಿಕಾರ ರಾಸುಗಳ ಎತ್ತುಗಳ ಮೆರವಣಿಗೆ ಇರುತ್ತೆ. ದಯವಿಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಕರ್ನಾಟಕದಾದ್ಯಂತ ಅಕ್ಕಪಕ್ಕದ ರಾಜ್ಯದವರು ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕು. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ, ಜೈ ಹಳ್ಳಿಕಾರ್. ಮತ್ತಿನ್ನೊಂದು ಹೇಳ್ತಾ ಇದ್ದೀನಿ, ಜಾತ್ರೆಗಳು ಯಾವುದೇ ಇರ್ಬೋದು, ಪಾಂಪ್ಲೆಟ್ ಅಲ್ಲಿ ಹೊಡ್ಸಿರ್ತಕ್ಕಂಥ ಡೇಟ್ಗೆ ಜಾತ್ರೆ ಸೇರಕ್ಕೆ ಮನೆಗೆ ಹೋಗಿ ಹಬ್ಬ ಮಾಡಬೇಕಾಗಿರೋ ಕಾರಣಕ್ಕೆ ದಯವಿಟ್ಟು ಎಲ್ಲರೂ ಅಷ್ಟೇ ಸಹಕರಿಸಿ ಜಾತ್ರೆನ ಯಶಸ್ವಿ ಮಾಡೋಣ. 8ರಿಂದ ಸಪ್ಲಮ್ಮನ ಜಾತ್ರೆ ದಯವಿಟ್ಟು ಎಲ್ಲರೂ ಬಂದು ಪಾಲ್ಗೊಂಡು. ನೀವು 2ನೇ ತಾರೀಕು ಇಲ್ಲಿ ಆಕ್ಷನ್ ಎತ್ತಾ ಇದ್ದಾರೆ. ಆಕ್ಷನ್ ಎತ್ತೋರು ಕೂಡ ನಾನು ಕೇಳ್ಕೊಳೋದು, 8ನೇ ತಾರೀಕಿಂದ ನಿಮ್ಗೆ ಏನೇನು ಸವಲತ್ತು ನೀವು ಮಾಡ್ಬೇಕಂತಿದ್ರೆ ಅದು ನೀವು ಮಾಡ್ಕೊಳ್ರಿ. ಯಾಕಂತಂದ್ರೆ ಕಾನೂನು ಮತ್ತೆ ನೀವೇನು ಇದು ಕಟ್ತೀರ ವ್ಯವಸ್ಥೆಗಳು ಅದಕ್ಕೆಲ್ಲ ನಾವು ಅಡ್ಡ ಇಲ್ಲ. 8ನೇ ತಾರೀಕಿಂದ ಜಾತ್ರೆ ಚಾಲೂ ಇರ್ತೈತೆ. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಳ್ಳಿಕಾರ್. ಕರ್ನಾಟಕದ ಎಲ್ಲ ಜನತೆಗೂ ಸಪ್ಲಮ್ಮ ಜಾತ್ರೆಯ ಆಹ್ವಾನ, ಓಪನ್ ಏನಂತೀರ ಇನ್ವಿಟೇಷನ್ ನಿಮ್ಗೆ ಇವತ್ತು ಕೊಡ್ತಾ ಇರೋದು. ನೋಡ್ರಿ, ಇದು ಇಲ್ಲಿಂದ ಕೋಲಾರ ಹೈವೇಯಿಂದ ಬಂದರೆ, ಚಿಕ್ಕನಹಳ್ಳಿ ಗೇಟಿಂದ ಬಂದರೆ ಇದು ಮಾಲೂರು ಮೇನ್ ರೋಡು. ಮಾಲೂರು ಮೇನ್ ರೋಡಲ್ಲಿ ಹಿಂಗೆ ಬಂದರೆ ನೀವು ಇದು ಮಾಲೂರಿಗೆ ಹೋಗೋ ರೋಡು. ಇಲ್ಲೇ ನಮ್ಮ ಚಪ್ರ ಇರೋದು. ನಮ್ಮ ಚಪ್ರದ ಗುರುತು ಏನು ಅಂತಂದರೆ ನೇರ್ಲಿ ಮರ ಒಂದಿರುತ್ತೆ, ಪಕ್ಕದಲ್ಲಿ ಒಂದು ಬಾದಾಮಿ ಮರ. ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಸಪ್ಲಮ್ಮ ಜಾತ್ರೆ ಅಂತ ಅಂದವಾಗ ಹೇಳ್ತಾರೆ ನಮ್ಮ ಚಪ್ರನ. ಇಲ್ಲಿ ಹಿಂಗೆ ಬಂದರೆ ನೋಡ್ರಿ, ನಮ್ಮದು ಇಲ್ಲಿ ಟೋಟಲ್ಲು 15 ಜೋಡಿ ಎತ್ತು ಕಟ್ಟೋದಕ್ಕೆ ನಮ್ಮದು ದಿಬ್ಬಗಳು ಇವಾಗ ನಾಳೆಯಿಂದ ರೆಡಿ ಆಗ್ತೈತೆ. ಅವ್ರು ಕೂಡ ಹೇಳ್ಬಿಟ್ಟಿದ್ದೀನಿ, 8ನೇ ತಾರೀಕಿಂದ ಜಾತ್ರೆ ಸೇರ್ಕೊತೈತೆ. ನಮ್ಮ ಸೀನಣ್ಣವ್ರು ಇರ್ಬೋದು, ನಮ್ಮ ನಾರಾಯಣ ಸಾಮಣ್ಣ ಇರ್ಬೋದು, ಸ್ನೇಹಿತರು ಎಲ್ಲರೂ ಬಂದು ಸಹಕಾರ ಮಾಡಿ. ದಯವಿಟ್ಟು ಇನ್ನೊಂದ್ಸಲಿ ಡೇಟ್ ಕನ್ಫರ್ಮ್ ಮಾಡ್ತಾ ಇದ್ದೀನಿ ನೋಡ್ರಿ. 11ನೇ ತಾರೀಕು ಶನಿವಾರ ಮಧ್ಯಾಹ್ನ ನಮ್ಮ ಓರಿಗಳ ಮೆರವಣಿಗೆ ಇರುತ್ತೆ. ಜನವರಿ 11ನೇ ತಾರೀಕು ಶನಿವಾರ ದೊಡ್ಡ ಸಪ್ಲಮ್ಮನ ಜಾತ್ರೆಯಲ್ಲಿ ನಮ್ಮದು ಮೆರವಣಿಗೆ. ವರ್ತೂರು ಸಂತೋಷ್ ಓರಿಗಳು ಮತ್ತು ಸ್ನೇಹಿತರದ್ದು ಓರಿಗಳು ನಮ್ಮ ಜೊತೆ ಈ ಸಲ ಶಿವಣ್ಣ ಅಂದ್ಬಿಟ್ಟು ಅವರು ಒಂದು 2 ಜೋಡಿ ಎತ್ತಾಕ್ತೀನಿ ಅಂದಿದ್ದಾರೆ. ಅವ್ರನ್ನ ಕರ್ಕೊತಾ ಇದ್ದೀನಿ ನಮ್ಮ ಜೊತೆಗೆ. ಇನ್ನೆಲ್ಲ ನಮ್ಮ ಎತ್ತುಗಳೇ ಇರ್ತವೆ. ನಾವೆಲ್ಲ ಇಬ್ಬರು ಸೇರಿ, ಅಯ್ಯಪ್ಪನು ತುಂಬ ಒಳ್ಳೆಯವರು, ನಮ್ಮ ಅವತ್ತಿಂದನೂ ನಮ್ಮ ಜೊತೆನಲ್ಲೇ ಅವರು ಬಂದರೆ ಸಂಕ್ಲಿಪುರದ ನವೀನ್ ಅಣ್ಣವರು ಒಂದು ಜೊತೆ ಬರ್ಬೋದು. ಇನ್ನೆಲ್ಲ ನಮ್ಮ ಎತ್ತುಗಳೇ ಇರ್ತವೆ. ದಯವಿಟ್ಟು ಯಾರಿಗೆ ಆಗಲಿ ಹೊಸಬ್ರು ಎತ್ಕೊಳ್ಬೇಕಾದ್ರೆ ದಯವಿಟ್ಟು ಹೇಳ್ತಾರೆ ರೇಟ್ಗಳು 8 ಲಕ್ಷ 10 ಲಕ್ಷ 15 ಲಕ್ಷ ಕೇಳಿಬಿಟ್ಟು ಭಯ ಬೀಳ್ಬೇಡ್ರಿ. ಅದು ಎಂಥ ಎತ್ತನ ಇರಲಿ, ಸಪ್ಲಮ್ಮ ಜಾತ್ರೆ ನನಗೆ ಯಾವ ಚಪ್ರದಾಗನ ಇರಲಿ, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಬಂದು ನಾನು ಕಾಂಟ್ಯಾಕ್ಟ್ ಮಾಡಿರಿ. ಏನೈತೆ ಅದನ್ನು ಮಾಡಿ ವ್ಯಾಪಾರ ಮಾಡಿ ನಿಮ್ಗೆ ಕೊಡಿಸ್ತೀನಿ. ಇಲ್ಲ ನಮ್ಮ ಚಾಪುರದಲ್ಲಿ ನಿಮ್ಗೆ ಎತ್ತಬೇಕಂದ್ರೂ ತಗೊಳ್ರಿ. ಇನ್ನೇನಣ್ಣ, ದಯವಿಟ್ಟು ಆ ರೇಟ್ಗಳನ್ನ ಕೇಳಿ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತೂ ಆಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಲ್ಲ, ಆ ರೇಟ್ಗಳನ್ನ ದೊಡ್ಡ ಚಾಪುರಕ್ಕೆ ಬರಲ್ಲ, ಭಯ ಬೀಳ್ತೀರಾ. ದಯವಿಟ್ಟು ಹಂಗೇನಿಲ್ಲ, ದನ ತಗೊಳ್ಬೋದು. ಆಮೇಲೆ
ಚಪ್ರದ ಖರ್ಚು ಮೆರವಣಿಗೆ ಖರ್ಚು ಯಾರು ಕೊಡಕ್ಕಾಗಲ್ಲ, ಅದು ಅವ್ರು ಖುಷಿಗೆ ಮಾಡೋದು. ಅದನ್ನ ಎತ್ತ ಮೇಲೆ ಹಾಕೋದು ತಪ್ಪು, ಅದನ್ನ ಹಾಕಲೂಬಾರ್ದು, ಅದನ್ನ ಹೇಳಲೂಬಾರ್ದು, ಅದು ನಮ್ಮ ಖುಷಿಗೆ ಮಾಡೋದು ಅನ್ನ. ಆ ಕಾರಣಕ್ಕೆ ದಯವಿಟ್ಟು ದೊಡ್ಡ ಚಪ್ರಗಳಲ್ಲಿ ಎತ್ತು ಧೈರ್ಯವಾಗಿ ಹೋಗಿ ಕೇಳ್ರಿ. ಹೇಳಕ್ ಅವ್ರಿಗೆ ಎಷ್ಟು ಅಧಿಕಾರ ಐತೆ, ಕೇಳಕ್ ನಿಮ್ಗೆ ಅಷ್ಟು ಅಧಿಕಾರ ಐತೆ. ಏನಾಯ್ತೋ ಅದು ಬೆಲೆ ನೋಡಿ ಕೇಳಿ ರೈತರನ್ನ ಉಳಿಸ್ರಿ, ನೀವು ರೈತರಾಗ್ರಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತೀನಿ. ನಮ್ಮ ಚಪ್ರ ಮತ್ತು ನಮ್ಮ ಜಾತ್ರೆದೆಲ್ಲ ಹೇಳಿದ್ದೀನಿ. ನಾವು 9ನೇ ತಾರೀಕು ಬಂದರೆ 13ನೇ ತಾರೀಕುವರೆಗೂ ಜಾತ್ರೆನಲ್ಲೇ ಇರ್ತೀರಿ. ದಯವಿಟ್ಟು ಎಲ್ರೂ ಬಂದು ಸಹಕಾರ ಮಾಡಿರಿ. ಸಹಕಾರ ಮಾಡೋದು ಅಂತಂದರೆ ನೀವೇ ವಾಲಂಟ್ರಿಯಾಗಿ ಬಂದು ನಮ್ಮ ಜೊತೆ ಇರ್ರಿ. ಒಂದು 100 ಜನ 200 ಜನ ಉಳ್ಕೊಳ್ಳೋಷ್ಟು ವ್ಯವಸ್ಥೆ ನಾನು ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಊಟ ಇರುತ್ತೆ. ಮೆರವಣಿಗೆ ದಿನ ಒಂದು 5,000 ಜನಕ್ಕೆ ಅನ್ನದಾನ ಇರುತ್ತೆ. ಎಲ್ಲರೂ ಬಂದು ಸೇರಿ ಮಾಡೋಣ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ಹುಡುಗರು ಸಣ್ಣ ಹುಡುಗರು ಈಗ ಹಳ್ಳಿಕಾರ್ ನಾವು ಎತ್ತು ಕಟ್ಬೇಕಂತೇಳಿ ನಾವು ಓಡಾಡ್ತೀವಲ್ಲ, ಶಾನೆ ಆಸಕ್ತಿ ಮೇಲೆ ನಮ್ಮ ಹೊರ್ತೂರನ್ನು ಹಳ್ಳಿಕಾರ್ ಉಳ್ಸಾವ ನಾವು ಹಂಗೆ ಬೆಳೆಸ್ಬೇಕಂತೇಳಿ ಶಾನ ಹುಡುಗರು ಈಗೆಲ್ಲ ಶಾನೆ ಆಸಕ್ತಿ ಮೇಲೆ ಬೆಳೆಸ ಇದು ಮಾಡ್ತಾವ್ರೆ. ಹೌದಣ್ಣ, ಇದು ತುಂಬ ಒಳ್ಳೇದು. ಆಮೇಲೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ ನೋಡ್ರಿ. ದೇವ್ರ ಜಾಗ ಇರ್ತಕ್ಕಂಥ ಜಾಗ ಕೆಲವು ಜಾತ್ರೆಗಳು, ಅದರಲ್ಲಿ ಸಪ್ಲಾಂ ಜಾತ್ರೆ ಒಂದು 150 ಎಕರೆ ಜಮೀನು ಐತೆ. ಇಲ್ಲಿ ಶಾಸಕರು ಇರ್ಬೋದು, ಮತ್ತು ಸ್ಥಳೀಯ ಲೀಡರ್ಗಳಿರ್ಬೋದು, ಸ್ಥಳೀಯ ವಾಸಿಕರು ಇರ್ಬೋದು. ನಿಮ್ಗೆ ನಾನು ಕೇಳ್ಕೊಳೋದು ಒಂದೇನೆ, ಜಾತ್ರೆ ಜಾಗದಲ್ಲಿ ದಯವಿಟ್ಟು ಇಂಪ್ರೂವ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಗೇನಾದರೂ ದೇವ್ರ ಮೇಲೆ ಅಷ್ಟು ಕಾಳಜಿ ಇದ್ದರೆ, ಜಾಗದ ಮೇಲೆ ನಿಮ್ಗೆ ಅಷ್ಟು ಅಭಿಮಾನ ಇದ್ದರೆ ಸುತ್ತು ಮಾಡ್ಕೊಂಬಾರ್ದು, ಜಾತ್ರೆ ಜಾಗನ ಉಳಿಸ್ರಿ. ಏನಣ್ಣ, ಈ ಸಮುದಾಯ ಭವನಗಳಿರ್ಬೋದು, ಇವಾಗ ಅಲ್ಲಿ ಹಾಸ್ಪಿಟ್ಲು ಇವೆಲ್ಲ ನೋಡೋಣ. ಹಾಸ್ಪಿಟ್ಲು 100 ಕಿಲೋಮೀಟ್ರಿಂದ ಬಂದವು, ನೀನು ಅರ್ಧ ಕಿಲೋಮೀಟ್ರ್ ಭಯ ಬಿದ್ದು ಓಡೋಗಲ್ಲ. ಕರೆಕ್ಟ್ ಅಣ್ಣ? ಅದು ಎಲ್ಲಿ ಮಾಡಿದ್ರು ಆಯಿತು. ಇದು ಎತ್ತು ಸೇರೋ ಜಾಗ. ಯಾಕಂದರೆ ಒಂದು ಲೈನ್ ಪೂರ್ತಿ ನಮ್ಮ ಸ್ನೇಹಿತರು ಕಟ್ಟೋರು ಅವ್ರ ಜಾಗಗಳೇ ಇಲ್ಲ ಇವಾಗ. ಮುಂದೊಂದು ದಿನಗಳಲ್ಲಿ ಇದು ಹಂಗೆ ಆಗಿಬಿಡುತ್ತೆ. ದಯವಿಟ್ಟು ಇದನ್ನ ನಾನು ಕಳಕಳಿಯ ಮನವಿ. ಆಮೇಲೆ ಮಾರ್ಚಲ್ಲಿ ಹಳ್ಳಿಕಾರ್ ರೇಸ್ ನಡೆಯೋದು ಇಲ್ಲೇನೇನೆ. ನಾನು ಅವತ್ತೇ ಹೇಳಿದ್ದೀನಿ, ಇದು ಎಷ್ಟು ಜಾಗ ಆಯಿತೋ ಅವತ್ತು ಇವ್ರು ಬಂದಿದ್ರು PDO ನಮ್ಮ ಕೊಟ್ಟರೆ ಸುತ್ತು ಕಾಂಪೌಂಡ್ ಹಾಕ್ಸಿ ಅದನ್ನು ಒಂದು ಭದ್ರತೆ ಮಾಡಿಕೊಡೋಣ ಅಂತ ನನ್ನ ಆಸೆ. ಯಾಕಂತಂದರೆ ಎಲ್ಲ ಗುಳುಮ್ಸ್ವಾಹ ಮಾಡ್ತಾವ್ರೆ ಗೋಮಾಳಗಳನ್ನ, ಗೌರ್ಮೆಂಟ್ ಜಾಗಗಳನ್ನ, ದೇವಸ್ಥಾನ ಮಾನ್ಯಗಳನ್ನ ಅಲ್ಲಣ್ಣ. ಅದಕ್ಕೆ ಈ ಜಾತ್ರೆ ಉಳಿಬೇಕು. ನಾವು ಹೋದ್ರೂ ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಈ ಜಾತ್ರೆ ಉಳಿಬೇಕು. ಏನು ದೊಡ್ಡ ಸಪ್ಲಮ್ಮನ ಜಾತ್ರೆ ಅಂತ ಹೆಸರು ತಗೊಂಡೈತೆ, ಆ ಜಾತ್ರೆ ಉಳಿಬೇಕು. ಆಮೇಲೆ ದೇವ್ರ ಜಾಗ ಇರ್ತಕ್ಕಂಥ ಜಾಗ ಈ ದೇವಸ್ಥಾನದ್ದೇ. 150 ಎಕರೆ ಜಾಗ ಅಂದ್ರೆ ಸಣ್ಣದಲ್ಲ. ಎಷ್ಟು ಅದನ್ನ ಇವಾಗ ನೋಡ್ರಿ, ಇವಾಗ ಅಷ್ಟು ಹೆಚ್ಚು ಕಮ್ಮಿ ಒಂದು 20 ಎಕರೆ ಹೋಗೈತೆ. ಅಲ್ಲ ಅವರು ಅದನ್ನ ತಗೊಂಡೋಗ್ ದೂರ ಕಟ್ಲಿ ಏನಣ್ಣ, ಅವಾಗ ಒಂದ್ ಚೆಕ್ ಬಂದಿ ಆಗ್ತೈತೆ. ಆ ಕಾರಣಕ್ಕ ಆಮೇಲೆ ಇನ್ನೊಂದು ನಾನು ಹೇಳೋದು, ಜಾತ್ರೆ ಜಾಗದಲ್ಲಿ ನೋಡ್ರಿ ಗಿಡ ಮರ ಉಳಿಸ್ಬೇಕು ನಿಜ. ಕಾಡುಗಳು ಎಷ್ಟೈತೆ, ಫಾರೆಸ್ಟ್ ಎಷ್ಟೈತೆ ಅಲ್ಲೂ ಉಣ್ರಿ. ನೀವು ಜಾತ್ರೆ ಜಾಗದಲ್ಲಿ ಬಂದು ಮರ ಉಣಿದ್ರೆ ಎತ್ ಕಟ್ಟಕ್ ಆಗಲ್ಲ. ಕಾಲದಿಂದ ಇವೆಲ್ಲಾನು ಬೀಡುಗಳೇ ಸೆಂಟ್ರಲ್ ಉಣ್ತಾರಣ್ಣ. ಅದು ಅಲ್ಲ, ಇವಾಗ ನಾನು ಹೇಳೋದು ಕೇಳ್ರಿ. ಇವಾಗ ನಾವೇ ಆಗ್ಲಿ, ಇವಾಗ ಇಲ್ಲಿ ಜಾತ್ರೆ ಅಂದ್ಬಿಟ್ಟು ನಾವು ಜಾಗ ಮಾಡಿದೀವಿ. ವರ್ಷ ಒಂದಷ್ಟು ಜನಕ್ಕೆ ಅನ್ನ ಹಾಕ್ತೀವಿ, ಖರ್ಚು ಮಾಡ್ತೀವಿ. ಇದು ಒಳ್ಳೆ ತರ. ಇವಾಗ ಅಲ್ಲಿ ಬಂದ್ಬಿಟ್ಟು ಮೊನ್ನೆ ನೋಡ್ರಿ ಈ ಮರನ ಎತ್ತಬೇಕು ಅಂದ್ರು ಹೇಳ್ಬಿಟ್ಟು ಒಂದು 20 ಜನ ಬಂದ್ರು ನಿಮ್ಮೂರವ್ರಿಗೆ. ಇದನ್ನ ಮುನ್ನಾನೆಲ್ಲ ಆಯ್ತಪ್ಪ ನಾವೇನ್ ಮುಟ್ಟಲ್ಲ. ಅದೇ ಮರ ಅಲ್ಲಿ ಸೆಂಟ್ರಲ್ ಇದ್ರೆ ನಾನು ಹಿಂಗ್ ಎತ್ ಕಟ್ಟೋದಲ್ಲಿ. ಆ ಕಾರಣಕ್ಕೆ ಅದ್ ಅರ್ಥ ಮಾಡ್ಕೊಬೇಕಲ್ಲ. ಅದಕ್ಕೆ ಇವಾಗ ರೇಸ್ ಇವಾಗ ನಾನು ಕ್ಲೀನ್ ಮಾಡ್ಸಕ್ಕೇನೆ ಅಷ್ಟು ಹೆಚ್ಚು ಕಮ್ಮಿ ಒಂದ್ 5-6 ಲಕ್ಷ ಬೇಕು. ಅದು ಕಡಿಮೆನೇನು. ಯಾರೋ ಪಾಪ ಪುಣ್ಯಾತ್ಮರು ನಾವ್ ಮಾಡ್ಕೊಡ್ತೀರಿ, JCB ನಾವ್ ಕಳಿಸ್ತೀರಿ ಅಂದ್ರೆ ಮಾಡ್ಕೊಳೋಣ. ನಾವ್ ಮಾಡ್ಬಿಟ್ಟು ಹೋದ್ಮೇಲೆ ಆಮೇಲೆ ಬರ್ತಾರೆ ನೋಡ್ಕೊಳ್ರಿ ಗಿಡ ಉಣ್ಣಾಕ. ನಾವು ಪರಿಸರ ಉಳಿಸ್ತೀವಿ. ಇದು ಹಂಗೆ ತಾನೆ ಅಣ್ಣ. ಅದಕ್ಕ ರೇಸ್ ಮಾಡ್ತೀರಿ ಅನ್ಬಿಟ್ಟು ನಮ್ಗೆ ಖುಷಿ ಆಯ್ತಣ್ಣ. ಅಲ್ಲ ಎಲ್ಲ ನಮ್ಮ ತೊರ್ನಹಳ್ಳಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು, ಇವತ್ತು ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲ ಇದ್ದೀರಾ ಇಲ್ಲಿ. ನಮ್ಮ ಸೀನಣ್ಣವ್ರ ಸಂಬಂಧ ಜಾಸ್ತಿ ಐತೆ. ನಾವೆಲ್ಲ ಇಲ್ಲಿದ್ದು ಇಲ್ಲಿ ನಾನು ಅನ್ನೋದು ಯಾರು ಅಲ್ಲ, ಯಾರು ಉಳಿಯಲ್ಲ. ನಾವೆಲ್ಲಾರು ಒಗ್ಗಟ್ಟಲ್ಲಿ ಬಲ ಐತೆ, ಒಗ್ಗಟ್ಟಲ್ಲಿ ರುಚಿ ಐತೆ. ಎಲ್ಲಾರು ಸೇರಿ ರೇಸ್ ಅಂತೂ 100% ಆಯಮ್ಮನ್ ಮಾಡ್ಕೊಂತಾಳೆ. ಯಾಕಂದ್ರೆ 1ನೇ ವರ್ಷ ಮಳೆ ಬಂದ್ಬಿಟ್ಟು ನಿಂತೋಯ್ತು ಅಂದ್ರೆ ನಿಂತೋಯ್ತಾ ನಡೆಸಿದ್ರಿ. ಇನ್ ಇವಾಗ ಇನ್ನ ಚೆನ್ನಾಗ್ ಆಗ್ತೈತೆ, ಪ್ರೋತ್ಸಾಹ ಐತೆ. ಯುವಕರು
ಹೆಂಗ ಕಾದವ್ರೆ ಅಂತಂದ್ರೆ ಡೇಟ್ ಅನೌನ್ಸ್ ಮಾಡ್ಲಿ ಅಂತ. ಸ್ನೇಹಿತರೆ ನಮಸ್ಕಾರ. ನಾವು ಇವಾಗ ಎಲ್ಲಿದ್ದೀರಪ್ಪ ಅಂತ ಹೇಳಿದ್ರೆ ತೊರ್ನಳ್ಳಿ ಸಪ್ಲಮ್ಮ ಜಾತ್ರೆ ಮಾಡೋ ಜಾಗ ಇದು. ನಮ್ಮ ಸಂತೋಷ್ ಅವರು, ವರ್ತೂರು ಸಂತೋಷ್ ಅವರು ಹಸುಗಳು ಎಷ್ಟು ಜೊತೆ ಸ್ವಾಮಿ? 15 ಜೊತೆ ಕಟ್ಟ ಜಾಗ ಇದು. ನೋಡಿ, ಇದೇ ನೋಡ್ಕೊಳ್ರಿ, ನೀಟಾಗಿ ಬಂದ್ ನೋಡ್ರಿ. ಎಲ್ಲಾರು ಒಳ್ಳೆ ಚೆನ್ನಾಗಿರೋ ಹಸುಗಳು ತೆಗ್ದವ್ರೆ, ಹಳ್ಳಿಕಾರ್ ಓರಿಗಳು ತೆಗ್ದವ್ರೆ. 9ನೇ ತಾರೀಕು ಬರ್ತೀರಿ ಜಾತ್ರೆಗೆ. 9ನೇ ತಾರೀಕು ಜಾತ್ರೆಗೆ ನಾವು ಯಾವಾಗಲೂ ಬರ್ತೀವಿ. 11ನೇ ತಾರೀಕು ಮೆರವಣಿಗೆ. 11ನೇ ತಾರೀಕು ಮೆರವಣಿಗೆ ಇರ್ತೈತೆ. ತುಂಬಾ ಸಖತ್ ಗ್ರ್ಯಾಂಡ್ ಆಗಿರ್ತೈತೆ. ಊಟಗಳು ಇರುತ್ತೆ ಅವತ್ತು. ಸುಮಾರು 5-6 ಸಾವಿರ ಜನಕ್ಕೆ ಊಟ ವ್ಯವಸ್ಥೆ ಮಾಡವ್ರೆ ನಮ್ಮ ಸಂತೋಷ್ ಅವರು. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ನಾವು ಹೇಳ್ತೀರಿ. ಇಲ್ಲಿ ಮುಗಿಸ್ಕೊಂಡು ನಾವು ಇವಾಗ ನಮ್ಮ ತೋಟಕ್ಕೆ ಹೋಗ್ತೀರಿ. ಫುಲ್ ನಾಟಿ ಕೋಳಿ ಎಳಿತೀರಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂತಂದ್ರೆ ನಾಟಿ ಕೋಳಿ ಬಿರಿಯಾನಿ ನಮ್ಮ ರಗಣ್ಣ ಮಾಡಿ ನಮ್ಗೆಲ್ರಿಗೂ ಹಾಕ್ತಾರೆ. ತಿನ್ಬಿಟ್ಟು ಮನೆಗೆ ಹಂಗೆ ಹೋಗ್ತೀರಿ. ಕ್ಲೈಮೇಟ್ ಚೆನ್ನಾಗೈತೆ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್. ನಡೀರಿ ಬಂದೆ. ಜೈ ಹಳ್ಳಿಕಾರ್. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ನಮ್ಮ ಊಟನ ಟೇಸ್ಟ್ ಮಾಡೋಕ್ಕೆ ನಮ್ಮ SMR ಅವರು, ಪಾಪ ಅರುಣ್ ಕಟಾರಿ ಅವರು, ನಮ್ಮ ಆತ್ಮೀಯ ಸ್ನೇಹಿತರಾದಂಥ ವರ್ತೂರು ಸಂತೋಷ್ ಅವರು 3 ಜನನು ಬಂದವ್ರೆ. ಇವತ್ತು ನಮ್ಮ ರಘು ನಾಟಿ ಕೋಳಿಯಲ್ಲಿ ಬಿರಿಯಾನಿ ಮಾಡ್ತವನೆ. ಹೆಂಗೈತೆ ಟೇಸ್ಟು ತಿನ್ಬಿಟ್ಟು ಇವ್ರು 3 ಜನನೇ ರಿವ್ಯೂ ಕೊಡ್ತಾರೆ. ಏನಾದರೂ ಮಾತಾಡಿ ಸಂತೋಷ್. ಇವತ್ತು ತೋಟದಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ. ಹೆಂಗೆ ಅಂತಂದರೆ ಮಳೆ ಬಿದ್ದು ನಿಂತಿದೆ. ಅದ ಕಾರಣಕ್ಕೆ ನಾಟಿ ಕೋಳಿ ಅಂದರೆ ನಂಗೆ ತುಂಬ ಇಷ್ಟ. ಅದರಲ್ಲಿ ಬಿರಿಯಾನಿ ಮಾಡ್ತೀನಿ ಅಂತ ಹೊಸ ಎಕ್ಸ್ಪಿರಿಮೆಂಟು. ಯಾವ ರೈಸಲ್ಲ ಅಣ್ಣ ಮಾಡೋದು? 3 ರೈಸ್. ಮತ್ತೆ ವಿಶೇಷವಾಗಿ 3 ರೀತಿ ಅಕ್ಕಿ ಬಳಸಿ ಜೀರಾ ಸಾಂಬಾರು ಮತ್ತೆ ಸೋನಾ ಮಸೂರಿ ಬುಲೆಟ್ 3 ಅಕ್ಕಿ ಬಾಸುಮತಿ 4 ಮಿಕ್ಸ್ ಮಾಡಿ ಹಾಕಿ ಪಕ್ಕ ನಾಟಿ ಕೋಳಿನ ಅಲ್ಲ ಅಂದ್ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾಟಿ ಕೋಳಿ ಅಂದ್ಬಿಟ್ಟು ನಾವೇನ್ ಅಂಗಡಿಗಳಲ್ಲೆಲ್ಲ ತಗೊಂತಿರಲ್ಲ, ದಯವಿಟ್ಟು ಒಂದ್ಸಲೆಲ್ಲ 10 ಸಲ ನೋಡ್ಕೊಳ್ರಿ. ಮೂತಿ ಕೊಕ್ಕು ಕಟ್ಟಾಗಿರುತ್ತೆ, ಕಾಲಿದಾಗಿರುತ್ತೆ, ಅದು ಪಕ್ಕ ನಾಟಿ ಕೋಳಿ ಅಲ್ಲ, ಬಟ್ ಕಲರ್ ಇರ್ತವೆ ಅವು. ಆ ಕಾರಣಕ್ಕೆ 100 ರೂಪಾಯಿ ಜಾಸ್ತಿ ಆದ್ರೂ ಒರಿಜಿನಲ್ ನಾಟಿ ಕೋಳಿ ತಿಂದ್ರೆ ಆರೋಗ್ಯನ ಕಾಪಾಡ್ಕೊಳ್ರಿ. ಜೈ ಹಳ್ಳಿಕಾರ್. ಆಮೇಲೆ ಮಾತಾಡ್ತಾರೆ. ಏನಾದ್ರು ಮಾತಾಡಪ್ಪ. ಏನಿಲ್ಲ, 3 ತರ ಅಕ್ಕಿ ಹಾಕ್ತಾರಂತೆ, ರಿಮಿಕ್ಸ್ ಆಗಿ ತಿನ್ನಿಸ್ತಾರಂತೆ. ತಿನ್ಮೇಲೆ ನೋಡೋಣ ಅದು ಯಾರು. ಇವರು ಹುಡುಗಿರ್ನ ಹೇಳ್ಬಿಟ್ಟು ಇಂಗ್ಲಿಷ್ ಹುಡುಗಿರ್ನು ತಿನ್ಸ್ಬೋದಾಗಿತ್ತಲ್ಲ ಬಂದಿದ್ರೆ. ನಾವೆಲ್ಲ ಆ ಕೋಳಿ ಚಳಿ ನಾಟಿ ಕೋಳಿ ಮುಂದೆ ಇವಾಗ 3 ತರ ರೈಸ್ ಹಾಕಿ ಬಿರಿಯಾನಿ ಮಾಡ್ತಾರಂತೆ. ಅದಕ್ಕೆ 3 ಜನಕ್ಕೆ ಕರ್ಸೋರೆ. ತಿಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಕ್ಕೆ. ಇದು ಫಸ್ಟ್ ವಿಡಿಯೋ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೊ ಮಚ್. ನಾನು ಕರೆದಿದ್ಕೊಂಡು ರಘುವಣ್ಣ ತುಂಬ ನನಗೆ. ಸೊ ಅದಕ್ಕೋಸ್ಕರ ಕರೆದಿದ್ದಾರೆ. ಎಲ್ಲರೂ ಮೀಟ್ ಮಾಡಿ, ವರ್ತೂರಣ್ಣ ಆಗಲಿ, ಅಕ್ಷಯ್ ಆಗಲಿ, ಎಲ್ಲ ಥರ ಕೊಲಾಬ್ರೇಷನ್ಸ್ ಬಂದರೆ ಇದೆಲ್ಲ ಪೇಡ್ ಕೊಲಾಬ್ರೇಷನ್ಸ್ ಥರ ವರ್ಕ್ ಆಗಲ್ಲ. ಇದೆಲ್ಲ ಮಜಾನೇ ಬೇರೆ ಇರುತ್ತೆ. ಬೇಂಡ್ ದ ಸೀನ್ಸ್ ಎಲ್ಲ ರೆಕಾರ್ಡ್ ಮಾಡಿ ನನ್ನ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ಕೊಳ್ರಿ. ಸೊ ಇಲ್ಲಿ ಇದನ್ನ ಎಂಜಾಯ್ ಮಾಡಿ. ಜೈ ಹಳ್ಳಿಕಾರ್. ಓಕೆ, ಪ್ರಮೋಷನ್ ಅಂದಿದ ತಕ್ಷಣ ಈ ವಿಡಿಯೋನಲ್ಲಿ ನಾನು ಹೇಳಲೇಬೇಕು. ಬೇಡಾದರೂ ಮಾಡ್ರಿ, ಯಾವುದಾದ್ರೂ ಮಾಡ್ರಿ, ದಯವಿಟ್ಟು ಏನಂತೀರ, ಕೆಲವೊಂದು ಆ್ಯಪ್ಗಳನ್ನ ನೀವು ಗೊತ್ತಿಲ್ದಿರೋರನ್ನ ನೀವು ಪ್ರಮೋಟ್ ಮಾಡೋಕೆ ಹೋದಾಗ ಅದು ಒಬ್ರಿಗೆ ಹಾನಿ ಆಗಲ್ಲ, ಲಕ್ಷಾಂತರ ಜನಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಎಲ್ಲ 10 ಸಲ ಯೋಚನೆ ಮಾಡಿರಿ ಅಂತ ನಾನು ಈ ವಿಡಿಯೋ ಮುಖಾಂತರ ಮುಂದೆ ಹೇಳ್ತಾ ಇದ್ದೀನಿ. ಕಾಲದಲ್ಲಿ ನಮ್ಮ ಜೊತೆನೇ ಇದ್ದು ಮಿಂಡ್ರಿ ಗುಟ್ಟಿದ ಕೆಲಸ ಮಾಡೋರಿಗೆಲ್ಲ ಒಂದು ಮಾತು. SMR ಇವಾಗ ಹೇಳಿದ ಮಾತಿಗೆ ಇದು ಎಲ್ರಿಗೂ ಅನ್ವಯಿಸುತ್ತೆ. ಏನಂತಂದರೆ, ಸ್ಟಾರ್ಟಿಂಗ್ ಬರಬೇಕಾದ್ರೆ ನಾಯಿಗಳ ಥರ ಬರ್ತಾರೆ, ಅದಾದಮೇಲೆ ನರಿಗಳಾಗ್ಬಿಟ್ಟು ನಮಗೇನೇನೆ ಗುಂಡಿ ತೋಡ್ತಾ ಇರ್ತಾರೆ. ನಾನು ಹೇಳೋದು ಒಂದೇನೇನೆ, ಅಪ್ಪನ ಕುಡ್ದವರು ಮುಂದೆ ಮಾತಾಡ್ತಾರೆ, ಮಿಂಡ್ರಿ ಕುಡ್ದವರು ಹಿಂದೆ ಮಾತಾಡ್ತಾರೆ. ಜೊತೆಲಿರೋರೇ ಗುಟ್ಟ ಇಕ್ಕೋದು. ಎಲ್ಲರೂ ಇಲ್ಲ, ಮಾಡವ್ರಲ್ಲ ಒಂದಷ್ಟು ಜನ. ಬ್ರೋಸೋನು ಏನೋ ಒಂದು ಹೇಳಕ್ಕೆ ಬರ್ತಾ ಇದ್ದಾನೆ, ಅವ್ನಿಗೆ ಕನ್ವೆ ಮಾಡೋಕ್ಕಾಗಿಲ್ಲ. ಈ ಬೆಳೆಯವ್ರು ನೋಡ್ರೇನೆ ತಿಕ್ಕ ಉರ್ಕೊಂಡವ್ರು ಜಾಸ್ತಿ. ಅವನು ಕಷ್ಟಾರ್ಜಿತದಿಂದ ಅವನು ಬಟ್ಟೆ ಅಂಗಡಿ ಓಪನ್ ಮಾಡ್ದ, 1 ರಿಂದ 3 ಮಾಡುವನೆ, 3 ರಿಂದ 300 ಮಾಡ್ತಾನೆ. ಅದು ಅವನು ತಾಕತ್ತು. ದಯವಿಟ್ಟು ನೆಗೆಟಿವ್ ಮಾತಾಡೋಕ್ಕಿಂತ ಮುಂಚೆ ರಿಯಾಲಿಟಿ ಚೆಕ್ ಮಾಡಿಬಿಟ್ಟು ಮಾತಾಡೋದು ತುಂಬ ಚೆನ್ನಾಗಿರ್ತೈತೆ. ಎಲ್ರಿಗೂ ಒಳ್ಳೇದಾಗಲಿ.
ನಾವೆಲ್ಲ ಜೊತೆಲಿ ಇರ್ತೀವಿ. ಡೋಂಟ್ ವೆರಿ ಬ್ರದರ್, ಜೈ ಎಲ್ಲಿಗ ನಾವಿರೋವರೆಗೂ ನೀನೇನೋ ಭಯ ಬೀಳ್ತೀಯಾ? ಇವ್ರು ಇರೋದಕ್ಕೆ ನಾನು ಇಲ್ಲಿರೋದು ಖಂಡಿತ ಅದನ್ನಂತೂ ಮರೆಯಲ್ಲ. ಮೊನ್ನೆ ಒಂದು ವಿಡಿಯೋ ಅಲ್ಲಿ ಹೇಳಿದ್ದೀನಿ. ಏನು ಹೇಳಕ್ ಬಂದಿಲ್ಲ, ಇಷ್ಟೇ ಹೇಳಕ್ ಬಂದಿರೋದು. ಹಿಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇರೋರ್ಗು ಜಾಲಿ, ಹೋದ್ಮೇಲೆ ಖಾಲಿ ಜೋಪೆಲ್ಲ ಖಾಲಿ ಖಾಲಿ. ನಾವು ಹೋದ್ಮೇಲೆ ಅಣ್ಣ ಖಾಲಿ, ಜೋಬ್ ಖಾಲಿ ಅಲ್ಲ. ಅಲ್ಲಾಡಲ್ಲ. ಇವಾಗ ಏನಿದೆ ನಾಟಿ ಕೋಳಿ ಮಾಡ್ತಾ ಇದೀರಿ, 3 ತರ ರೈಸ್ ಹಾಕೊಂಡು ಇವಾಗ ಎಲ್ಲಾರು ಚಳಿಗೆ ಚೆನ್ನಾಗಿ ಚಳಿಗೆ ಬಿಸಿ ನಾಟಿ ಕೋಳಿ ತಿಂತಾ ಇದೀರಿ. ಮಾಡ್ಕೊಂಡು ತಿನ್ಬೇಕು. ಅದಕ್ಕೆ ನಮ್ಮ ಭಟ್ರು ಮಟನ್ ಮಗ ನೋಡ್ರಿ, ಪಾಪ ಬೆಳಿಗ್ಗೆ 3 ಗಂಟೆಯಿಂದ ಕಷ್ಟ ಬಿತ್ತು. ಮಗ ತೋರ್ಸಲಿ ಮಗ ಹಂಗೆಲ್ಲ ನೋಡ್ರಿ, ಎಲ್ಲಾರು ಜಾಲಿ ಆಗಿದ್ದಾರೆ. ಹಿಂದೆಗಡೆ ಎಲ್ಲ ಟಮಾಟ, ನಿಂಬೆಹಣ್ಣು ರಸ. ಹೆಂಗಾಗ್ತದೆ ಗೊತ್ತವ್ರು ಒಬ್ಬರೇ ತಿಂತವ್ರು, ಎಲ್ಲರೂ ಸುತ್ತ ನೋಡ್ಕೊಂಡು ನೋಡ್ತಾವ್ರಲ್ಲ, ಹೊಟ್ಟೆನೋ ಬರಲ್ವಾ? ಬದುಕಿದ್ರೆ ಕಣ್ಣಾಗ ನೋಡಲ್ಲ, ಕೆಟ್ಟರೆ ಕೈಯಾಗ ಹಿಡಿಯಲ್ಲ. ಬದುಕಿದ್ರೆ ಕಣ್ಣಾಗ ನೋಡಲ್ಲ, ಕೆಟ್ಟರೆ ಕೈಯಾಗ ಹಿಡಿಯಲ್ಲ. ಆದರೆ ನಮ್ಮನ್ನ ಮುಂದೆ ಇದ್ದಾಗ ನಮ್ಮ ಯಶಸ್ಸನ್ನೇ ಇದು ಮಾಡ್ತಾರೆ. ಮುಚ್ಚನ್ ಮನೆಯಲ್ಲಿ ಕುಡಿ